ಅರಿಯದ ಗುರು ಅರಿಯದ ಶಿಷ್ಯಗೆ ಉಪದೇಶ ಮಾಡಿದರೆ ಅನುಗ್ರಹವೆಂಬ ಅಮೃತದ ಫಲ ದೊರಕದು ಎಂದರೆ ಗುರು ರಂಗಲಿಂಗೇಶ್ವರ ಪಾದ ಸೇರಿದಾಗಲೇ ಶ್ರೀ ಸದ್ಗುರು ತ್ರಿಶೂಲಪ್ಪ ಶರಣರ ವಾಕ್ಯ ಸಾರ್ಥಕವಾಗಲೇ. ಅನುಗ್ರಹವೆನ್ನುವುದು ಸಾಮಾನ್ಯ ವಿಷಯವಲ್ಲ. ಅನುಗ್ರಹ ಪಡೆದವನ ಜನ್ಮ ಪಾವನವಾಗುವುದಲ್ಲ. ಹುಟ್ಟಿದ ಬದುಕು ಸಾರ್ಥಕವಾಗಿ ಪವಿತ್ರವಾಗುವುದು ಸದ್ಗುರುವಿನ ಕೃಪೆಯಿಂದ. ಆತ್ಮಜ್ಞಾನ ಬೆಳಗುವುದು. ಗುರು ಶಿವಯೋಗ ಸಾಧನೆಯಲ್ಲಿ ಅನುಭವಿಯಾಗಿರಬೇಕು. ಶಿವ ಸಮರಸ ತತ್ವವನ್ನು ಶಿಷ್ಯನಿಗೆ ಬೋಧಿಸಬೇಕು. ಇಷ್ಟಲಿಂಗ ಕರುಣಿಸಿ ಸನ್ಮಾರ್ಗ ತೋರಿಸಬೇಕು. ಭಕ್ತಿ ಪಥದ ದೀಪವಾಗಿ ಜೀವನ ಬೆಳಗಿಸಬೇಕು. ಶ್ರೀ ಶಿವ ಶಿಷ್ಯನ ಮನದಿ ಸ್ವರೂಪ ಅರಿಯುವ ಹಂಬಲವಿರಬೇಕು. ಸದ್ಗುರುವ ಹುಡುಕುವ ತವಕ ಸದಾ ನೆಲೆಸಿರಬೇಕು. ಗುರು ಶಿಷ್ಯರಿಬ್ಬರೂ ಯೋಗ್ಯರಾದಾಗ ಮಾತ್ರ ಅನುಗ್ರಹದ ಫಲ ದೊರೆತು ಮುಕ್ತಿಯ ದಾರಿ ತೆರೆವುದು. ದಾರಿ ನಡೆದವನೇ ದಾರಿಯ ಗುಟ್ಟು ತಿಳಿಸುವನು. ಕಲ್ಲು ಮುಳ್ಳು ತಗ್ಗು ದಿನ್ನಿ ಎಲ್ಲವನು ತೋರಿಸುವನು. ಕಣ್ಣಿದ್ದವನ ಕೈ ಹಿಡಿದು ಕುರುಡನು ಗುರಿ ಸೇರುವನು. ಸದ್ಗುರುವಿನ ಆಶ್ರಯದಿ ಜೀವನು ಶಿವ ಸೇರುವನು. ಕುರುಡನ ಕೈ ಹಿಡಿದು ನಡೆದರೆ ಗುರಿಯನು ಸೇರದೆ ಮಧ್ಯದಲ್ಲೇ ಬೀಳುವರೆ. ಅರಿಯದ ಗುರು ಅರಿಯದ ಶಿಷ್ಯಗೆ ಉಪದೇಶ ಮಾಡಿದರೆ ಸತ್ಯದ ಮಾರ್ಗ ತಪ್ಪಿ ಸಂಸಾರದಲ್ಲಿ ಅಲೆದಾಡುವರೆ. ಲಿಂಗದೇವನ ಸನ್ನಿಧಿಯಲ್ಲಿ ಡಾಂಭಿಕ ಮಾತು ಬೇಡ. ಸುಳ್ಳಿನ ವ್ಯಾಪಾರ ಮಾಡಿ ವಿನೋದವನ್ನು ಮಾಡಬೇಡ. ಸತ್ಯದ ನುಡಿ ಸತ್ಯದ ನಡೆ ಅಲ್ಲಿಯೇ ನೆಲೆಸಬೇಕು. ಗುರು ರಂಗಲಿಂಗೇಶ್ವರ ಪಾದವೇ ಜೀವನದ ಗುರಿಯಾಗಬೇಕು. ಶ್ರೀ ಸದ್ಗುರು ತ್ರಿಶೂಲಪ್ಪ ಶರಣರ ವಾಕ್ಯ ಸತ್ಯ. ಅನುಭವವೇ ಧರ್ಮ, ಅದುವೇ ಜೀವನದ ನಿತ್ಯ. ಅರಿಯದ ಗುರು ಅರಿಯದ ಶಿಷ್ಯಗೆ ಉಪದೇಶ ಮಾಡಿದರೆ ಅನುಗ್ರಹದ ಅಮೃತ ಫಲ ಎಂದಿಗೂ